ಅದು ನಮ್ಮ ಯಾಕೋ ಏನು ಉತ್ತರ ಕರ್ನಾಟಕ ಜನ ಆ ದಿಶೆಯಲ್ಲಿ ಕೃಷ್ಣೆಯನ್ನು ನಾವು ಎಷ್ಟು ಸಂಪೂರ್ಣವಾಗಿ ಉಪಯೋಗಿಸಬೇಕಾಗಿತ್ತು, ಇವತ್ತಿಗೂ ಆಗ್ತಾಯಿಲ್ಲ. ಈಗ ಅದು ಉಳಿಸ್ಕೊಂಡು ಬಂದದ ಕಾರಣದಿಂದಾಗಿ ಇವತ್ತು ನಾವು ಹೊಡೆತವನ್ನು ತಿಂತಾ ಇದ್ದೀವಿ ಈ ನೆಲೆಯಲ್ಲಿ. ಅದಕ್ಕಾಗಿ ಇವತ್ತಿನವರೆಗೆ ಬಂದಂತಹ ನಮ್ಮ ಸರ್ಕಾರಗಳ ಬಗ್ಗೆ ನಾವು ಟೀಕಿಸಲೇಬೇಕಾಗಿದೆ. ಈ ಸಂದರ್ಭದಲ್ಲಿ ಆದರೂ ಸಹಿತ ಒಕ್ಕಟ್ಟಿನಿಂದ ನಾವು ಸ್ವಲ್ಪ ಇನ್ನಷ್ಟು ಫೋರ್ಸ್ ಆಗಿ ಮಹಾರಾಷ್ಟ್ರ ಕನ್ವಿನ್ಸ್ ಮಾಡಿ ಅಲ್ಲೇ ನೀರು ಪ್ರವಾಹಕ್ಕೆ ಒಳಗಾಗದಂಗೆ ಏನು ಮಾಡಲಿಕ್ಕೆ ಸಾಧ್ಯ ಇದೆ ಅನ್ನೋದು ಚಿಂತನೆ ಮಂತ್ರ ಮಾಡಿ ಆದರೆ ಜಲ್ದಿ ಅದನ್ನು ಮುಗಿಸ್ಕೋಬೇಕಾಗಿದೆ. ಹೌದು, ಹೆಚ್ಚಾಗೋದ್ರಿಂದಾಗಿ ಸಹಜವಾಗಿ ಏನಾಗ್ತದಪ್ಪ ಅಂದ್ರೆ ಸವಾಲು ನಾವು ಈ ಜಲಾಶಯ ಹೆಚ್ಚಾಗೋದ್ರಿಂದ 75,563 ಎಕರೆ ಜಲಾವೃತ ಆಗ್ತದೆ. ಮತ್ತು ಎಕ್ಸ್ಟ್ರಾ ಹೆಚ್ಚಿಗೆ ನೀರು ನಿಲ್ಲೋದ್ರಿಂದಾಗಿ 20 ಪುನರ್ವಸತಿ ಕೇಂದ್ರ ಸ್ಥಾಪನೆ 6,467 ಎಕರೆದಷ್ಟು ಪುನರ್ವಸತಿಗಾಗಿ ಅಂದರೆ ಅಲ್ಲಿ ಎದ್ದಂಥ ಹಳ್ಳಿಗಳು ಮತ್ತು ಅಥವಾ ಊರುಗಳನ್ನು ಬೇರೆಗಳ ಶಿಫ್ಟ್ ಮಾಡಬೇಕಾಗ್ತದೆ. ಅದಕ್ಕೆ ಕಡಿಮೆ ಅಂದರೂ 6,467 ಎಕರೆ ಜಮೀನು ಬೇಕಾಗ್ತದೆ. ಮತ್ತು ಕಾಲುವೆಗಳ ಜಾಲ ನಿರ್ಮಾಣಕ್ಕೆ 51,847 ಎಕರೆ, ಒಟ್ಟು 1,33,867 ಎಕರೆ ಭೂ ಸ್ವಾಧೀನ ಮಾಡ್ಕೋಬೇಕಾಗ್ಯದ. ಇದು ಚಾಲೆಂಜಿಂಗೇನೆ, ಕರ್ನಾಟಕ ಸರ್ಕಾರಕ್ಕೆ ಚಾಲೆಂಜಿಂಗ್ ಅದು ಮಾಡಿಕೊಳ್ಳೇಬೇಕಾಗ್ಯದ. ಅದನ್ನ ಬಿಟ್ಟು ಬೇರೆ ಮಾರ್ಗ ಇಲ್ಲ. ಈ ದಿಶೆಯಲ್ಲೇ ನಮ್ಮ ಸಿದ್ದರಾಮಯ್ಯನವರು ಈ ನೆಲೆಯಲ್ಲೇ ಇನ್ನಷ್ಟು ತೀವ್ರವಾಗಿ ಶೀಘ್ರವಾಗಿ ಕೆಲಸಗಳನ್ನು ಆರಂಭ ಮಾಡಿಸೋದು ಮುಖ್ಯ. ಅದು